ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಅನೇಕ ಸೂಚನೆಗಳನ್ನ ನೀಡಿದ್ದಾರೆ. ಆದ್ರೆ ಧಾರವಾಡದಲ್ಲಿ ಮಾತ್ರ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ನಿಂತಿಲ್ಲ ಕೂಡ. ಗರ್ಭಿಣಿಯನ್ನ ಹೊರಹಾಕಿ ಮನೆಗೆ ಬೀಗ ಹಾಕಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಧಾರವಾಡದ ಅರವಟಿಕೆ ಗ್ರಾಮದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. 7 ತಿಂಗಳ ಗರ್ಭಿಣಿ ಆಕೆ ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ಆಕೆಯನ್ನೇ ಹೊರ ಹಾಕಿದ್ದಾರೆ. ಎಷ್ಟೇ ಕಾಡಿದ್ರು ಬೇಡಿದ್ರು ಅಲ್ಲಿನ ಸಿಬ್ಬಂದಿಗೆ ಮಾತ್ರ ಒಂದು ಚೂರು ಕರುಣೆ ಬರ್ತಾ ಇಲ್ಲ. 7 ತಿಂಗಳ ಗರ್ಭಿಣಿಯಾಗಿದ್ದಾರೆ ಡೀನಾ ಫಿಲಿಪ್. ಕಳೆದ ತಿಂಗಳ ಹಿಂದೆಯೇ ಮನೆ ಸೀಸ್ ಬಗ್ಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಸಾಲ ಮರುಪಾವತಿಗೆ ಕಾಲಾವಕಾಶವನ್ನ ಈ ಸಂದರ್ಭದಲ್ಲಿ ಡೀನಾ ಕೇಳ್ತಾರೆ. ಇಕ್ವಿಟಾಸ್ ಫೈನಾನ್ಸ್ ನಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ರು ಡೀನಾ. ಮನೆಯ ಹೊರಗಡೆ ಈಗ ವಾಸ ಮಾಡ್ತಾ ಇದೆ ಇವರ ಕುಟುಂಬ. ಹಲವು ಬಾರಿ ಮನವಿಯನ್ನ ಮಾಡಿದ್ದಾರೆ, ಆದ್ರೂ ಕಿರುಕುಳ ಮಾತ್ರ ತಪ್ತಾ ಇಲ್ಲ. ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲಿ ಬರುವಂತಹ ಅರವಟಿಕೆ ಗ್ರಾಮ. ಈಗಾಗಲೇ ಅರ್ಧ ಕಂತು ತುಂಬಿದ್ದಾರೆ ಗರ್ಭಿಣಿ ಡೀನಾ. ಆದ್ರೆ ಇನ್ನುಳಿದ ಹಣ ತುಂಬೋದಕ್ಕೆ ಅವಕಾಶ ಕೇಳ್ತಾ ಇದ್ದಾರೆ. ಸಮಯ ಕೊಡಿ, ಖಂಡಿತವಾಗಿ ನಾವು ಹಣವನ್ನ ಪಾವತಿ ಮಾಡ್ತೀವಿ, ಮರುಪಾವತಿ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಫೈನಾನ್ಸ್ ಅವರು ಮಾತ್ರ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಈಗ ಮೈಕ್ರೋ ಫೈನಾನ್ಸ್ ನಿಂದ ಈ ಕುಟುಂಬ ನೊಂದಿದೆ, ಬೆಂದಿದೆ. ಗರ್ಭಿಣಿ ಅಂತಾನು ನೋಡದೆ ಮೈಕ್ರೋ ಫೈನಾನ್ಸ್ ನವರು ಈ ರೀತಿಯಾಗಿ ವರ್ತನೆಯನ್ನ ಮಾಡಿದ್ದಾರೆ. ಮನೆಗೆ ಬೀಗ ಹಾಕಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಎಷ್ಟೇ ಕೇಳ್ಕೊಂಡ್ರು ಕೂಡ ಬೀಗ ತೆಗಿತಾ ಇಲ್ಲ. ಹೊರಗಡೆನೆ ಇದ್ದಾರೆ ಈ ಮನೆಯವರು. ಈಗ ಯಾಕೆ 7 ತಿಂಗಳ ಗರ್ಭಿಣಿ, ಇನ್ನೊಂದ್ ಕಡೆ ವಯಸ್ಸಾದವರು ಇದ್ದಾರೆ. ಅಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಮತ್ತೊಂದು ಪುಟ್ಟ ಮಗು ಕೂಡ ಇದೆ. ಹೀಗ್ ಮಾಡಿದ್ರೆ ಹಾಗಾದ್ರೆ ಸಾಲವನ್ನ ಮರುಪಾವತಿ ಮಾಡೋದು ಹೇಗೆ? ಈಗಾಗಲೇ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ. ಸರ್, ಇದಕ್ಕೆ ಲೋನ್ ತಗೊಂಡಿದ್ವಿ. ಇದ್ರ ಮೇಲೆ ಒಂದು 5 ಲಕ್ಷ ತಗೊಂಡಿದ್ವಿ. 2 ಲಕ್ಷ ಸಾಲ ತೀರ್ಸ್ಯಾರ್ರಿ. ತಿಂಗಳು ಒಂದು 3 ತಿಂಗಳು ಕಂತು ಡ್ಯೂಯಾಗಿ ಮಾಡ್ಯಾರ್ರಿ. ಆಮೇಲೆ ಪಿಲಿ ಹಾಕ್ತೀವಿ ಅಂತ ಬಂದಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್. ನಾವು ಪ್ರೆಗ್ನೆಂಟ್ ಇದೀವಿ, ನಮ್ಮ ಅವ್ರಿಗೆ ಒಂದು ಸ್ವಲ್ಪ ಆರಾಮಿದ್ದಿರ್ಕಿಲ್ಲ, ಇನ್ನೊಂದು ತಿಂಗಳು ಇಲ್ಲ 2 ತಿಂಗಳು ಟೈಮ್ ಕೊಡ್ರಿ, ಕಟ್ತೀವಿ ಅಂತ ಹೇಳಿದ್ವಿ. ಅವರಾದ್ರೂ ಅದು ಕೇಳಂಗಿಲ್ಲ. ಇಲ್ಲ ನೀವು ಹೊರಗೆ ಆಸೆ ಹೋಗ್ಲೇಬೇಕು, ಏನಾದರೂ ಮಾಡ್ಕೊಳ್ರಿ, ನಮ್ಗೆ ಗೊತ್ತಿಲ್ಲ, ನೀವು ಕಂತು ತುಂಬೋದು, ನಿಮ್ಮ ಬಾಕಿ ಎಲ್ಲ ತಿರ್ಸ್ಕೊಂಡು ಆಮೇಲೆ ಕದ ಓಪನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಷ್ಟೇ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಮೈಕ್ರೋ ಫೈನಾನ್ಸ್ ಅವರಿಗೆ. ಒಂದ್ ವೇಳೆ ಈ ರೀತಿಯಾಗಿ ಟಾರ್ಚರ್ ಕೊಡಂಗಿಲ್ಲ, ಕೊಟ್ರೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದೆ. ಆದ್ರೆ ಇಂತಹ ಕಂಪನಿಗಳು ಇನ್ನೂ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಈ ಘಟನೆಯಲ್ಲಿ ಏನೇನಾಗಿದೆ? ಮಂಜುನಾಥ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಆದ್ರೆ ಸರ್ಕಾರ ಈಗಾಗಲೇ ಮೈಕ್ರೋ ಫೈನಾನ್ಸ್ ಗಳಿಗೆ ಜೊತೆಗೆ ಸಭೆಯನ್ನ ಮಾಡಿ ಒಂದು ದಿಟ್ಟ ನಿಲುವನ್ನ ತೆಗೆದುಕೊಂಡಿದೆ, ಎಚ್ಚರಿಕೆಯನ್ನ ನೀಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ಈ ರೀತಿಯಾಗಿ ಟಾರ್ಚರ್ ಮಾಡಿದ್ರೆ ಕಂಪ್ಲೇಂಟ್ ಮಾಡಿ ಅಂತಾನು ಕೂಡ ಹೇಳಲಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಇನ್ನು ಕೂಡ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಈ ಘಟನೆಯಲ್ಲಿ ಏನೇನು ಆಗಿದೆ ಇಲ್ಲಿ? ಹೌದು ನವಿತಾ, ಮೈಕ್ರೋ ಫೈನಾನ್ಸ್ ಕಿರುಕುಳ ದಿನಕ್ಕೆ ಪ್ರಕರಣಗಳು ಬೆಳಕಿಗೆ ಬರ್ತದೆ ಅಂತಂದ್ರೆ ಇವತ್ತು ಕೂಡ ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಭೆ ಮಾಡಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದ್ರು ಕೂಡ ಧಾರವಾಡ ಜಿಲ್ಲೆಯಲ್ಲಿ ಈಗ ಒಂದು ಘಟನೆ ಕೂಡ ನಡೆದಿದೆ ಅಂತ ಹೇಳ್ಬೋದು. ಧಾರವಾಡ ತಾಲೂಕಿನ ಅರವಟಗಿ ಗ್ರಾಮದಲ್ಲಿರುವಂತ ಡೀನಾ ಎಂಬುವರ ಮನೆಯನ್ನ ಏನಂತಾರೆ ಬ್ಯಾಂಕ್ ನ ಸಿಬ್ಬಂದಿಗಳು ಸೀಸ್ ಮಾಡುವ ಮೂಲಕ ಅಮಾನವೀಯತೆ ಮೆರೆದಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅವರು 5 ಲಕ್ಷ ರೂಪಾಯಿ ಸಾಲನ ಪಡೆದಿರ್ತಾರೆ. ಈಗಾಗಲೇ ಕೂಡ ಅರ್ಧಕ್ಕೂ ಹೆಚ್ಚಿಗೆ ಸಾಲ ಸಮೇತ ಬಡ್ಡಿಯನ್ನು ಕೂಡ ತೀರಿಸಿದ್ದಾರೆ. ಆದ್ರೆ ಏಕಾಏಕಿ ಸಿಬ್ಬಂದಿಗಳು ಬಂದು 2 ಕಂತುಗಳ ತುಂಬದೇ ಇರೋದ್ರ ಹಿನ್ನೆಲೆಯಲ್ಲಿ ಮನೆಯನ್ನ ನೋಟಿಸ್ ನೀಡಿ, ಜೊತೆಗೆ ಈಗಾಗಲೇ 7 ತಿಂಗಳು ಗರ್ಭಿಣಿಯನ್ನು ಕೂಡ ಲೆಕ್ಕಿಸದೆ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನ ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮನೆಯ ಸದಸ್ಯರು ಕೂಡ ಮನೆಯಿಂದ ಆಚೆ ಕೂಡ ಇವಾಗ ಸದ್ಯದ ಪರಿಸ್ಥಿತಿ ವಾಸವಾಗಿದ್ದಾರೆ. ಎಷ್ಟು ದಿನ ಆಯ್ತು ಈ ತರ ಮಾಡಿ? ಇವತ್ತೇ ಮಾಡಿರೋದಾ ಮಂಜುನಾಥ್? ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಏನಂತಂದ್ರೆ ಮನೆಯ ಸೀಸ್ ಮಾಡೋದಾಗಿ ಏನಂತಂದ್ರೆ ನೋಟಿಸ್ ಅನ್ನ ನೀಡಿದ್ರು. ಆ ಟೈಮ್ದಲ್ಲೂ ಕೂಡ ಏನಂತಾರೆ ಮನೆಯವರು ಕೂಡ ಏನಂದ್ರೆ ಹೆಚ್ಚಿನ ಕಾಲಾವಕಾಶ ಕಳೆದ್ರೆ, ಯಾಕಂದ್ರೆ ಮನೆಯಲ್ಲೇ 7 ತಿಂಗಳ ಗರ್ಭಿಣಿ ಇರೋದ್ರಿಂದ ಹೆಚ್ಚಿನ ಖರ್ಚಿರೋದ್ರಿಂದ, ಜೊತೆಗೆ ಮನೆ ಬಡವರು ಇರೋದ್ರಿಂದ ಕೂಡ ಅವ್ರಿಗೂ ಕೂಡ ಏನಂತಾರೆ ಕಾಲಾವಕಾಶ ಕೇಳಿದ್ರು. ಆದ್ರೆ ಏಕಾಏಕಿ ಬಂದಂತ ಹಿಂದೂ ಸಿಬ್ಬಂದಿಗಳು ಮನೆಯನ್ನ ಲಾಕ್ ಮಾಡಿದ್ದಾರೆ. ಮನೆಯಲ್ಲಿರುತ್ತೆ ಎಲ್ಲರನ್ನೂ ಕೂಡ, ಜೊತೆಗೆ ಕೆಲವು ಅಡಿಗೆ ಸಾಮಗ್ರಿಗಳು ಕೂಡ ಮನೆಯಿಂದ ಹೊರಗೆ ಹಾಕಿ ಎಲ್ಲರನ್ನೂ ಕೂಡ ಮನೆಯಿಂದ ಆಚೆ ಹಾಕಿ ಮನೆಯನ್ನ ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನಂತಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೂ ಮಾಹಿತಿ ನೀಡೋಕೆ ಕೂಡ ಏನಂದ್ರೆ ಕುಟುಂಬಸ್ಥರು ಹೋಗ್ತಾ ಇದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.
ಈಗ ಅವರ ಮನೆಯವರು ಈಗ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಅನ್ನುವ ಮಾಹಿತಿನ ನಮ್ಮ ರಿಪೋರ್ಟರ್ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಅದೇ ಸೂಚನೆಯನ್ನ ಕೊಟ್ಟಿರೋದು, ಅಮಾನವೀಯವಾಗಿ ವರ್ತನೆ ಮಾಡಬೇಡಿ, ಟಾರ್ಚರ್ ಕೊಡಬೇಡಿ, RBI ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಈ ಕಂಪನಿಯವರಿಗೆ ಅದ್ಯಾವುದು ತಲೆಗೆ ಹೋಗುವ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀನಾ ಅವರ ಮೈದುನ ಆಗಿರುವಂತಹ ರಾಹುಲ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಈಗ ಇವತ್ತೇ ನೀವು ಅವರನ್ನೆಲ್ಲ ಹೊರಗೆ ಹಾಕಿರೋದಾ? ಹೇಗೆ ಅವರು 7 ತಿಂಗಳ ಗರ್ಭಿಣಿ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಹೀಗೆ ಮಾಡಿದ್ರಾ? ಹೌದು ಮೇಡಮ್, ಅವರು 2 ತಿಂಗಳು ಆಯ್ತು ಮೇಡಮ್ ಮಾಡಿ 2 ಲಕ್ಷ ತುಂಬಿದ್ವಿ. ಆಮೇಲೆ 5 ಲಕ್ಷ ಕೊಟ್ಟು ಓಕೆ 5 ಲಕ್ಷ ಕೊಟ್ಟು ಆಮೇಲೆ 2 ಲಕ್ಷ ತುಂಬಿದ್ವಿ. ನಮ್ಮ ತಂದೆಯವ್ರಿಗೆ ಆರಾಮಿದ್ದಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಹಾಗಾಗಿ ನಾವು ಇಲ್ಲ ಮೇಡಮ್, ಓಕೆ ತುಂಬಿದ್ದಿಲ್ಲ. ಹಾಗಾಗಿ ಅವರು ಬಂದು ಮನೆ ಸೀಸ್ ಮಾಡಿ ನಮ್ಮ ತಂದೆಯವ್ರಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಕೂಡ ಸೀಸ್ ಮಾಡಿದ್ರು. ನಮ್ಮ ತಂದೆಯವರು ಅವರು ಡೆತ್ ಆದ್ರು. ತೀರ್ಕೊಂಡ್ರಾ? ಹಾಂ, ಯಾವಾಗ? ಅಕ್ಟೋಬರ್ 21 ಮೇಡಮ್. ಈಗ ಎಷ್ಟು ದುಡ್ಡು ತಗೊಂಡಿದ್ರಿ? ನೀವು ಹೇಳಿರೋದು 5 ಲಕ್ಷ ಒಟ್ಟಾರೆ. ಹಾಂ ಮೇಡಮ್. ಓಕೆ, ಎಷ್ಟು ಕಂತು ತುಂಬಿದ್ರಿ? ಇನ್ನು ಎಷ್ಟು ಬಾಕಿ ಇರೋದು? 2 ಲಕ್ಷ ಆಲ್ರೆಡಿ ಪೇ ಆಗಿದೆ, ಇನ್ನು 3 ಲಕ್ಷ ಬಾಕಿ ಇದೆಯಾ? ಹಾಂ ಮೇಡಮ್, 3 ಲಕ್ಷ ಅಂದ್ರು 6 ಲಕ್ಷ ತುಂಬಬೇಕಂತ ಹೇಳ್ತಾ ಇದ್ದಾರೆ ಮೇಡಮ್. ಈಗ ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆ ಆಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಈ ತರ ಮಾಡಬಾರ್ದು ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಏನಾದ್ರು ಕಂಪ್ಲೇಂಟ್ ಮಾಡ್ತೀರಾ ಹೋಗಿ ಸ್ಟೇಷನ್ಗೆ ಹೋಗಿ? ಹೌದು ಮೇಡಮ್, ಮಾಡ್ತೀವಿ ಮೇಡಮ್. ಅವರು ಇನ್ನಾದ್ರೂ 6 ಲಕ್ಷ ತುಂಬ ಅಂತ ಹೇಳ್ತಿದ್ದಾರೆ. ಇಮಿಡಿಯೇಟ್ ಆಗಿ ಅಷ್ಟು ಹಣ ಪೇ ಮಾಡಿ ಅಂತ ಹೇಳ್ತಿದಾರಾ? ಹಾ ಮೇಡಮ್, ಅಷ್ಟು ಕೂಡ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ, ಯಾವಾಗ? ಇವತ್ತೇ ಬಂದು ಹೇಳಿರೋದಾ? ಹಾ, ಮನೆಯಿಂದ ಫೋನ್ ಮಾಡ್ತಾ ಇದ್ದಾರೆ ಮೇಡಮ್. ನಮ್ಮ ಕಡೆ ದುಡ್ಡು ಇಲ್ಲ ರೀ, ಈಗ ಮನೆಯೊಳಗ ಸಮಸ್ಯೆ ಇದೆ, ಹಂಗಾಗಿ ಈಗ ಮನೆ ಕಂಪ್ಲೀಟ್ ಆಗಿ ಸೀಸ್ ಮಾಡ್ಕೊಂಡಿದ್ದಾರೆ, ಹೊರಗಡೆನೆ ಇದೀರಿ ಎಲ್ರು? ಹಾ, ಎಲ್ಲರೂ ಹೊರಗಡೆನೇ ಇದ್ದೀವಿ. ಓಕೆ, ಈಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ರಾಹುಲ್ ಅವರೇ. ಇದು ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಗರ್ಭಿಣಿ ಅಂತಾನು ನೋಡದೆ ಮನೆಯಿಂದ ಹೊರ ಹಾಕಿದ್ದಾರೆ, ಆ ಮನೆಯನ್ನೇ ಸೀಸ್ ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲೂ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಯ ಹಾವಳಿ ಇದೆಯಲ್ಲ, ಅತ್ಯಂತ ಜೋರಾಗಿದೆ. ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಗನ್ ತೋರಿಸಿ ವಸೂಲಿಗೆ ಇಳಿತಾರೆ ಫೈನಾನ್ಸ್ ಸಿಬ್ಬಂದಿ. ಯಾವ ತರ ಇರ್ಬೇಕು ನೋಡಿ ಇವರು. ಪಿರಿಯಾಪಟ್ಟಣದ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ಆರೋಪ ಕೇಳಿ ಬಂದಿದೆ. ಕೋಪದ ಬರದಲ್ಲಿ ನಾನು ಹಾಗೆ ಮಾಡಿದೆ ಅಂತ ಹೇಳ್ತಾರೆ, ನನ್ನ BP ಜಾಸ್ತಿ ಆಯ್ತು ಅಂತೇಳಿ. BP ಜಾಸ್ತಿ ಮೇಲೇನೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ರಾಜೇಶ್ ಅನ್ನುವಂತಹ ಯುವಕನ ಎದೆಗೆ ಗನ್ನಿಟ್ಟು ವಸೂಲಿಯನ್ನ ಮಾಡೋದಕ್ಕೆ ಇಳಿತಾರೆ ಇವರು. ಇವ್ರ ಮನೆಯಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿಗಳೇ ಇರುತ್ತೆ. ಮುಂದೆ ಏನಪ್ಪ ನಮಗೂ ಒಂದಲ್ಲ ಒಂದಿನ ಇಂತಹ ಪರಿಸ್ಥಿತಿ ಬರ್ಬೋದು ಅನ್ನುವಂಥ ಅಟ್ಲೀಸ್ಟ್ ಯೋಚನೆ ಆದ್ರೂ ಇರಬೇಕಾಗತ್ತೆ. ಪುನೀತ್ ಅನ್ನುವಂತಹ ವ್ಯಕ್ತಿ ಈ ರೀತಿಯಾಗಿ ಗನ್ ತೋರಿಸಿ ಬೆದರಿಕೆಯನ್ನ ಒಡ್ಡಿದ್ದಾನೆ. L&T ಮೈಕ್ರೋ ಕಂಪನಿಯ ನೌಕರ ಈತ. ನೌಕರ ಅಷ್ಟೇ ಇವನು, ಆದ್ರೆ ಅಲ್ಲಿ ಕಂಪನಿಯವರು ಏನ್ ಹೇಳ್ತಾರೆ ಅನ್ನೋದನ್ನ ಯೋಚನೆ ಕೂಡ ಮಾಡದೆ ಈತ ಈ ತರದ ಒಂದು ವರ್ತನೆಯನ್ನ ತೋರಿಸಿದಾನೆ. 4,000 ಹಣಕ್ಕೆ ಗನ್ ಇಟ್ಟಿದ್ದಾನೆ ಈತ. ಗನ್ ಅಸಲಿಯೋ ನಕಲಿಯೋ ಅಂತ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಸೊ ಈಗಾಗಲೇ ಗನ್ ತೋರಿಸಿ ಬೆದರಿಕೆ ಒಡ್ಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋ 2 ತಿಂಗಳ ಹಿಂದಿನದ್ದು ಅಂತ ಈಗ ಎಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಾಲತಾಣದಲ್ಲಿ ಇದು ವೈರಲ್ ಈಗ ಆಗಿದೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ SP ವಿಷ್ಣುವರ್ಧನ್ ಅವರು ನೀಡ್ತಾ ಇದ್ದಾರೆ. ಇದು L&T ಫೈನಾನ್ಸ್ ಆಫೀಸ್ನಲ್ಲಿ ನಡೆದಿದೆ. ರಾಜೇಶ್ ಕೂಡ ಅದೇ ಸಂಸ್ಥೆಯ ಮಾಜಿ ಸಿಬ್ಬಂದಿ. ಪುನೀತ್ ಹೊಸದಾಗಿ L&T ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ರಾಜೇಶ್ಗೆ ಬಾಕಿ ಕಟ್ಟಿ ಅಂತ ಹೇಳಿದಾಗ ಇವರಿಬ್ಬರ ನಡುವೆ ಈ ಘಟನೆ ನಡೆದಿದೆ. ರಾಜೇಶ್ ಅವ್ರನ್ನ ಸಂಪರ್ಕ ಮಾಡಲು ಪ್ರಯತ್ನ ಪಟ್ಟಿದ್ದೇವೆ, ಅವ್ರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. L&T ಮ್ಯಾನೇಜರ್ ಅದು ನಕಲಿ ಗನ್ ಅಂತ ಹೇಳಿದ್ದಾರೆ. ರಾಜೇಶ್ ದೂರು ಕೊಟ್ರೆ ಫೈನಾನ್ಸ್ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ SP ಈಗ ಹೇಳಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಗನ್ ತೋರಿಸಿ ಬೆದರಿಸಿ ಅವರಿಗೆ ಎದುರಿಸ್ತಾ ಇರೋ ಬಗ್ಗೆ ಒಂದು ಮಾಹಿತಿ ಕಂಡು ಬರ್ತದೆ. ಈ ವಿಡಿಯೋ ನಮಗೆ ಗೊತ್ತಾಗಿದ ಕೂಡಲೇ ನಮ್ಮ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಟ್ಟು ಈ ಒಂದು ದೃಶ್ಯಾವಳಿಯ ಹಿನ್ನೆಲೆ ಏನಿದೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳಕ್ಕೆ ಹೇಳ್ತೀನಿ. ನಂತರ ನಮ್ಮ ಅಧಿಕಾರಿಗಳು ಸಂಬಂಧಪಟ್ಟವರಿಗೆ ಸಂಪರ್ಕಿಸಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಇದು ನಡೆದಿರೋದು L&T ಫೈನಾನ್ಸ್ ಅಂತ. ಆ ಫೈನಾನ್ಸ್ನಲ್ಲಿ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ಮ್ಯಾನೇಜರ್ ಅವರು ಏನು ತಿಳಿಸ್ತಾರೆ ಅಂದರೆ, ಈ ದೃಶ್ಯಾವಳಿಗಳಲ್ಲಿರೋರು ಪುನೀತ್ ಮತ್ತು ರಾಜೇಶ್ ಅಂತ. ರಾಜೇಶ್ನವರು ಈ ಹಿಂದೆ ಅದೇ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ನಂತರ ಅವರು ಕೂಡ ಅದೇ ಕಂಪನಿಯಿಂದ ಅವರು ಲೋನ್ ತೊಗೊಂಡಿರ್ತಾರೆ. ಲೋನ್ ತೊಗೊಂಡು ತದನಂತರ ಅವರು ಕಾರಣಾಂತರಗಳಿಂದ ಅವ್ರನ್ನ ರಾಜೇಶ್ನ ಕೆಲಸದಿಂದ ತೆಗಿತಾರೆ. ಅವ್ರ ಜಾಗಕ್ಕೆ ಪುನೀತ್ ಅನ್ನೋರನ್ನ ನೇಮಕ ಮಾಡ್ಕೊತಾರೆ. ಸ್ವಲ್ಪ ತಿಂಗಳಾದ ನಂತರ ಇವರು ರಾಜೇಶ್ ಅವರು ಏನು ಕಂತನ್ನು ಕಟ್ಟಬೇಕಾಗಿತ್ತು, ಕಟ್ಟಿರಲಿಲ್ಲ. ಸೊ ಪುನೀತ್ ಅವರು ರಾಜೇಶ್ಗೆ ಕಾಲ್ ಮಾಡಿಕೊಂಡು ಈ ರೀತಿ ನೀವು ಕಟ್ಟೋದು ಬಾಕಿ ಇದೆ, ನೀವು ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ. ಅದ ನಂತರ ರಾಜೇಶ್ ನಾನು
ಆಫೀಸ್ಗೆ ಬಂದು ಅದನ್ನ ಕ್ಲಾರಿಫೈ ಮಾಡ್ತೀನಿ ಅಂಥೇಳಿ ಅದೇ ದಿವಸ ಅವ್ರಿಗೆ ಕಾಲ್ ಬಂದಿದ್ದ ದಿವಸನೇ ಅವರು ಆಫೀಸ್ಗೆ ಬರ್ತಾರೆ. ಆಫೀಸ್ ಬಂದ ಸಮಯದಲ್ಲಿ ಪುನೀತ್ ಅನ್ನೋರು ಅವ್ರಿಗೆ ಮಕ್ಕಳಿಗೆ ತೊಗೊಂಡಿರೋ ಒಂದು ಟಾಯ್ ಗನ್ನು ಮತ್ತು ದುಡ್ಡನ್ನ ಎಣಿಸ್ತಾ ಇರ್ತಾರೆ. ನಂತರ ಮ್ಯಾನೇಜರ್ ಹೇಳೋದು ರಾಜೇಶ್ ಅವರು ಇದನ್ನು ಕಂಡು ವಿಡಿಯೋ ಮಾಡಿಕೊಂಡು ನಂತರ ನನಗೆ ಬೆದರಿಸಿದ್ರು ಅಂತ ಹೇಳ್ತಾರಂತ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಸೊ ಇದು ಹಿನ್ನೆಲೆ ಇರೋದ್ರಿಂದ ನಾವು ಇವಾಗ ರಾಜೇಶ್ ಯಾರಿದ್ರೆ ನಾವು ಸಂಪರ್ಕಿಸಕ್ಕೆ ನಾವು ಟ್ರೈ ಮಾಡ್ತಾ ಇರಿ. ಅವ್ರ ಕಡೆಯಿಂದ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ತಗೊಂಡು ಕಾನೂನು ರೀತಿಯ ಕ್ರಮ ತಗೊಂತೀವಿ. ಫೈನಾನ್ಸ್ ಸಿಬ್ಬಂದಿ ಗನ್ ತೋರಿಸಿ ಬೆದರಿಸಿ